ಎಲ್ರಿಗೂ ನಮಸ್ಕಾರ. ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ರವೆ ಲಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಯಾವುದೇ ಪಾಕ ಇಲ್ಲದೆ ರವೆ ಲಡ್ಡು ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ರವೆ ಲಡ್ಡು ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ. ಅದಕ್ಕೆ ಕಟ್ ಮಾಡಿದ ಬಾದಾಮ್, ಗೇರು ಬೀಜ ಹಾಗೂ ದ್ರಾಕ್ಷಿನ ಹಾಕಿ ಸ್ವಲ್ಪ ಹುರಿದುಕೊಳ್ಬೇಕು. ಈಗ ಇದು ಆಯಿತು. ಇದನ್ನು ಒಂದು ಪ್ಲೇಟ್ಗೆ ತೆಗೆಯುವ. ಈಗ ಇದಕ್ಕೇನೆ ನಾನಿಲ್ಲಿ 4 ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೇನೆ. ಇದಕ್ಕೆ 1 ಕಪ್ನಷ್ಟು ಸಪೂರ ರವೆನ ತಗೊಂಡಿದ್ದೇನೆ. ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಹೀಗೆ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸ್ಲೋ ಗ್ಯಾಸಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕಾಯಿಸಬೇಕು. ನೋಡಿ, ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಕಾಯಿಸಬೇಕು. ಈಗ ಇದರ ಮೇಲೆ ಪುನಃ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ. ಈಗ ಇದನ್ನು ಪುನಃ ತಿರುಗಿಸುವ. ಈಗ ಇದರ ಮೇಲೆ ಪುನಃ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ. ಹೀಗೆ ಇದನ್ನು ತಿರುಗಿಸಿ ಪರಿಮಳ ಬರುವವರೆಗೆ ರವನ ಕಾಯಿಸಬೇಕು. ಈಗ ಇದು ಆಯಿತು. ಈಗ ಗ್ಯಾಸ್ ಬಂದ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಗ್ಯಾಸಿಂದ ಕೆಳಗೆ ಇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹುರಿದಿಟ್ಟಂತಹ ಡ್ರೈ ಫ್ರೂಟ್ಸ್, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಈಗ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಇದರ ಮೇಲೆ ನಾವು ಪುಡಿ ಮಾಡಿದ ಸಕ್ಕರೆನ ಹಾಕುವ. ಸಕ್ಕರೆನ ಹಾಕುವಾಗ ಇದು ಪೂರ್ತಿ ತಣ್ಣಗಾಗಿರಬಾರ್ದು, ಸ್ವಲ್ಪ ಬಿಸಿ ಇದ್ದರೆ ಆಗಲೇ ಸಕ್ಕರೆನ ಹಾಕಬೇಕು. ಈಗ ಇದರ ಮೇಲೆ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೇನೆ. ಇದರಿಂದ ಲಡ್ಡು ಕಟ್ಟಲಿಕ್ಕೆ ಚೆನ್ನಾಗಿ ಬರ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಲಾಡು ಮಾಡುವ. ನೋಡಿ, ಹೀಗೆ ಮೊದಲಿಗೆ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಕಟ್ಟಬೇಕು. ಹೀಗೆ ಮಾಡಿದ್ರಿಂದ ಚೆನ್ನಾಗಿ ಲಡ್ಡು ಕಟ್ಟಲಿಕ್ಕೆ ಬರ್ತದೆ. ಹೀಗೇನೆ ಎಲ್ಲ ಲಡ್ಡುನ ರೆಡಿ ಮಾಡುವ. ಟೇಸ್ಟಿ ರವೆ ಲಡ್ಡು ರೆಡಿ ಆಯಿತು. ತುಂಬ ಸಿಂಪಲ್ ರೆಸಿಪಿ, ಬೇಗ ಆಗುವಂಥ ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ. ಹಾಗೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.